ನನ್ನ ಮಗನ ಮುದ್ದಾಗಿ ಬೆಳೆಸಿದ್ದೀನಿ ತಾಯಿ. ಅವನಿಗೇನು ಗೊತ್ತಿಲ್ಲ. ದಯವಿಟ್ಟು ಕೈ ಮುಗಿದು ಕಳ್ಕೊಳ್ತೀನಿ ತಾಯಿ. ಅವನಿಗೇನೇನು ಗೊತ್ತಿಲ್ಲ. ತಾಯಿನೂ ನೀನೇ, ತಂಗಿನೂ ನೀನೇ, ಮಗಳು ನೀನೇ, ಎಲ್ಲ ನೀನೇ ಆಗಿ ಅವನನ್ನು ಚೆನ್ನಾಗಿ ನೋಡ್ತಾರೆ. ಅವನಿಗೇನು ಗೊತ್ತಾಗಲ್ಲಮ್ಮ, ಅವನಿಗೇನು ಗೊತ್ತಾಗಲ್ಲ. ಅವನು ಚೆನ್ನಾಗಿ ಏ ಸ್ವಾಮಿ ಬಾರೋ, ಬಾ 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 ಬಾರೋ, ಬಾ ನಿನ್ನ ಕೊಡ್ದು ಬಾಬಾಯಿ ನೋಡ. ರಾಜ್ಯಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ನಾನ್ ನೋಡ್ಕೊಳಲ್ವಾ? ನೋಡ್ಕೊಬೇಕೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತೀನಿ. ಅಂದ್ಮ್ಯಾಕೆ ಹುಡುಗಿನ ನೋಡ್ಕೊಂಡೇ ಇರ್ತೀನ. ತೆಪ್ಪರ 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 ಹುಡುಗಿಗಳು ನೋಡ್ಕೊಳ್ಳೋದೇ ಬೇರೆ, ಹೆಂಡತಿ ನೋಡ್ಕೊಳ್ಳೋದೇ ಬೇರೆ ಕಣ. ಹೆಂಡತಿ ಅಂದ್ರೆ ಅವಳು ಹೆಂಗಿರ್ತಾಳೆ ಅಂತ ನೀನು ಹೆಂಡತಿ ಆಮೇಲೆಲ್ಲ ನೀನು ಹೇಳ್ತಾಳೆ, ಗೊತ್ತಾಯ್ತಾ? ನಿಧಾನಾಗಿ ಚೆನ್ನಾಗಿ ನೋಡ್ಕೊಂಡು ಮುದ್ದು ಮಾತಾಡ್ಕೊಳ್ಳೋದು, ಗೊತ್ತಾಯ್ತು? ಎಲ್ಲಿ ಅವಳು ದಪ್ಪ ನಾನು ನೋಡಲ್ಲ, ನೋಡು. ಸಾಕು 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 ನಿಂದ್ರಲ್ವಾ ನೀನು? ನನ್ನ ಹೌದು ಕಣ, ನೀನು ಹೆಂಡ್ರೆ ನೋಡು. ಯಾಕೆ ಕುಡಿ ಎದುರ್ಕೊಂಡ ಇದು ಭಯ ಕಣೋ. ಈಗ ಹೊಸ್ತ ಮದುವೆ ಆಗಿದೆಯಲ್ಲ, ಅದಕ್ಕೆ ಭಯ. ನಿಧಾನವಾಗಿ ಪ್ರೀತಿಯಿಂದ ಮಾತಾಡಬೇಕು, ಗೊತ್ತಾಯ್ತಾ? ಏನು ನಾನು ನಿನ್ನೇನಂತ ಕೂಗಿ ಭಾಗ್ಯ ಅಂತಾನೆ ಕರಿ. ಭಾಗ್ಯ ಅಂತ ಎಂಟಿನ ಹೆಸರು ಕೂಪಾದಂತೆ ನಮ್ಮ ಅಪ್ಪ ಹೇಳ್ದ. ನೀನ್ ಏನ್ ಕರಿತೀಯೋ ಕರಿ. ಎಂದ್ರವ್ವ ಚಿಚ್ಚಿ ಅವ್ವ ಅಂತೆ. ಎಂಡ್ರೆ ನೀನ್ ಕೂಗ್ಬೇಡ, ನನ್ ಕಿವಿ ಕೇಳುತ್ತೆ. ಇವತ್ತು ನಮ್ಮಪ್ಪ ಹೇಳ್ದ, ನೀನು ಮದುವೆ ಮಾಡ್ಕೊಟ್ಬಿಟ್ಟಿದ್ದೀನಿ, ನೀನು ಇಲ್ಲೆಲ್ಲ ನೀನು ಮನ್ಕೋಬಾರ್ದು, ನೀನು ನಿನ್ನ ಹೆಂಡ್ರ ಪಕ್ಕದಲ್ಲೇ ಮನ್ಕೋಬೇಕು ಅಂದ. ನಾ ಇಬ್ರು ಮನ್ಕೊಳಲ್ವಾ? ಕೈ ಬಿಡಬೇಡ ಅಂತ ತಾನೇ ನಮ್ಮ ಅಪ್ಪ ಹೇಳಿದ್ದು. ಬಿಡಲ್ಲ ಬಿಡಲ್ಲ. ಏನ್ ಭಯ ಆಗಲ್ಲ, ನಾನು ಕೈ ಹಿಡ್ಕೊಂಡ್ರೆ ಭಯ ಅಂತೀಯ. ಕೈ ಮುರಿಯಾಗಿ ಇಟ್ಕೊಂಡ್ರೆ ಭಯ ಆಗಲ್ಲ. ನಾನೇನಾರ ಕುರಿನ್ ನಮ್ಮ ಮಾವ ಎಂತ ಮೋಸ ಮಾಡ್ದ. ಇಂಥವಲ್ಲ, ಇಂಥ ತಟ್ಟನ್ನ ನನಗೆ ಕಟ್ಟಿದ್ದು. ಏಯ್ ದೊಡ್ಡ ಗಿಡ್ಡ ಅಂತ ಏನಾರ ಹೇಳಿದ್ರೆ ನಾನು ಸುಮ್ಕಿರಲ್ಲ. ಅಳ್ಬೇಡ ಕಣೆ.
ಬಂದೈತೆ ಔಚನ ಬೆಟ್ಟಾದ ಕೆಳಗೆ ಆಲದ ಮರ ಬಂದೈತೆ ಅಲ್ಲಿ ನಮ್ಮ ಬೀರಪ್ಪ ಜಾವರ ಗುಡಿ ಬಂದೈತೆ ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲನ್ನು ಇಟ್ಟುಕೊಂಡು ಹೊಗೆನೆಲ್ಲ ಕಂಬಳಿ ಬಿಸಿ ಜೋಡಿ ಕುಡಿದಾಡಿಗೆ ನಾವು ಮಗ್ಗಿಕೊಳ್ಳೋಣ ಸೇರಿ ಕೊಕ್ಕೆ ಹೊಡೆಯೋಣ ಅಳ್ಬ್ಯಾಡ್ಕಂಡೆ ಸುಮ್ಕಿರಿ ನನ್ನ ಮುತ್ತಿನ ರಾಣಿ ಅಳ್ಬ್ಯಾಡ್ಕಂಡೆ ಸುಮ್ಕಿರಿ ಮುಂಜಾನೆ ಸೂರ್ಯ ಅಂದ ಹಕ್ಕಿಗಳ ಚಿಲಿಪಿಲಿ ಚಂದ ಮುಂಜಾನೆ ಸೂರ್ಯ ಅಂದ ಹಕ್ಕಿಗಳ ಚಿಲಿಪಿಲಿ ಚಂದ ಬೀಸೋ ಗಾಳಿ ತೂಗೋ ಮರವ ಹರಿಯೋ ನದಿಯ ಕಾಣೋಣ ಗುಡುಗೋ ಸಿಡಿಲೋ ಚಳಿಯೋ ಮಳೆಯೋ ದಿನವೂ ಅಲೆಯೋಣ ಅಳ್ಬ್ಯಾಡ್ಕಣೆ ಸುಮ್ಕಿರಿ ನನ್ನ ಮುತ್ತಿನ ರಾಣಿ ಅಳ್ಬ್ಯಾಡ್ಕಣೆ ಸುಮ್ಕಿರಿ ಧ್ರುವನ ರಾಣಿ ಅಳ್ಬ್ಯಾಡ್ಕಣೆ ಸುಮ್ಕಿರಿ ತಳಂಗು ತದಿಗಿನ ಅಯ್ಯಪ್ಪ ನನ್ನ ಮಗ ಸ್ವಲ್ಪ ಓದಿದ್ದಾನೆ ಸ್ವಲ್ಪನಾದ್ರೂ ಬುದ್ಧಿವಂತ ಇದ್ದಾನೆ ಅಂತ ಹೇಳಿ ಇಂಥ ದಡ್ಡ ತಂದು ನನ್ನ ಕುತ್ತಿಕೊಂಡು ಹೇಗೆ ಜೀವನ ಮಾಡಬೇಕು, ಹೇಗೆ ಸಂಸಾರ ಮಾಡಬೇಕು, ಒಂದು ಅರ್ಥ ಆಗ್ತಾ ಇಲ್ಲ. ಥೌಸಂಡ್ ಮಾಡೀನಿ ಒಳ ಕಡೆ ಮುಖದ್ಮೇಲೆ ಒಂದು ಹುಚ್ಚ ಇರ್ತತೆ. ಬಾ 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 ಆ ಮೇಕೆ ಆ ವಾತ ನೋಡು, ಮೇಕೆನ ಓಡಿಸ್ಕೊಂಡು ಓಡ್ತಾ ಇತ್ತು. ಕರ್ಮ. ನನ್ನ ಹೆಂಗರು ಎಲ್ಲದ್ಲು ಯಪ್ಪ 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 ಎಲ್ಲದ್ಲು ನನ್ನ ಹೆಂಗರು ಯಪ್ಪ ಯಾಕೆ ಇಲ್ಲಿ ಬಂದಿದ್ಯೋ? ಅದೇ ನನ್ನ ಹೆಂಗರು ಪಕ್ಕದೆಲ್ಲ ಇರ್ತೀನಿ ಅಂದ್ಲು. ಹಾ, ಎಲ್ಲ ಹೊಡೋಗ್ಬಿಟ್ಲಲ್ಲ. ನೀನೇನು ಅಂದೇನು? ಏನು ಅಂದಿಲ್ವಾ? ಹಿಡ್ಕೊ ಇಲ್ಲೇ. ಮತ್ತೆ ಎಲ್ಲೋಗ್ಲು? ಹಿಡ್ಕೊಳಪ್ಪ. ನಿನ್ ಜೊತೆ ಅಣ್ಣನ ಮಲಗಿಸ್ಲಿಕ್ಕೆ ಯಪ್ಪ ಏನಪ್ಪ? ಇಲ್ಲೇ ಇರ್ತೀನಿ ಅಂದ್ಲು. ಹಾ, ನನ್ನ ದುಡ್ಡು ಎಲ್ಲೋದ್ಲು? ವಾರ್ಟ್ ನನ್ನ ಮಗನೇ, ವಾರ್ಟಾಗಿ ನಡ್ಕೊಂಡಿದ್ಯಾ ನೀನು, ಅದಕ್ಕೆ ಹೋಗಿದ್ದಾಳೆ ಒಳಗಡೆ. ಯಾವ ನಾಳೆಗೂ ಅವಳಿಗೇನು ಮಾಡಲೇ ಇಲ್ಲ ನಾನು. ಏನು ಮಾಡಬೇಕು ಅಂತ ಇದ್ದೀನಿ ನೀನು? ಅದೇ ನೀನು ಹೇಳಿದೆ ಇವತ್ತು ಮೊದಲನೇ ರಾತ್ರಿ ಹಾ. ನೀನು ಹಾಲು ತಗೊಂಡು ಹೋಗು ಅಂದೆ. ನಾನು ಕುರಿ ಹತ್ರ ಹಾಲು ತಗೊಂಡು ಹೋಗೋ ಅಷ್ಟರಲ್ಲಿ ಕಾಣಲೇ ಇಲ್ಲ. ಹಾಲು ತಗೊಂಡು ಕುರಿ ಹತ್ರ ಹೋದ್ಯಾ? ಹ್ಞೂ. ಏಯ್, ಹಾಲು ತಗೊಂಡು ಮಂಚದ ಅಯ್ಯೋ ನೀನು ಕುರಿ ಅವಾಗ ತಾನೇ ಚಿಕ್ಕ ಮರಿ ಹಾಕಿತ್ತಲ್ಲ ಪಾಪ, ಅದು ಹಾಲು ಕುಡಿಯಕ್ಕೆ ಬರೋಣ ಅಂತ ಅದಕ್ಕೆ ಕೂರಿಸ್ದೆ. ಏನು ಯಾವ ಒಂದು ಕೆಲಸ ಮಾಡು, ರಾತ್ರಿ ಹೊತ್ತು ಮಂಚಿನ ಮೇಲೆ ಮಲಗಿರ್ತಾಳೆ ನೆಂಡರು, ಹೋಗಿ ಸ್ವೀಟ್ ತಿನ್ನಿಸಿ ಹಾಲು ಕುಡಿಸಿ ಹಾಕ್ಕೊಂಡ್ಬಿಡು. ನಿನ್ನ ಹೆಂಡ್ತಿನ ಸ್ವೀಟ್ ತಿನ್ನಿಸಿ ಹಾಲು ಕುಡಿಸಿ ಹಣ್ಣು ತಿನ್ನಿಸಿ ತಪ್ಪು ಅಂತ ಹೇಳಿತು, ನೀನು ನನ್ನನ್ನೇ ತಪ್ಕೊತಿದ್ಯಲ್ಲೇ. ಅಯ್ಯೋ ದೇವ್ರೇ, ಜಿಲೇಬಿ 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 ತಂದಿಲ್ಲ ಪಟ್ಟಣದಲ್ಲಿ. ನಾನು ತಪ್ಕೊಂಡೆ ಅಂದೆ. ಆಮೇಲೆ ಏನು ಮಾಡಬೇಕು? ಏನೇನು ಮಾಡಬೇಡ, ನೀನು ತಪ್ಪೋ, ಬಾಕಿ ನಾನು ಅವಳೇ ಮಾಡ್ಕೊ. ಹಂಗೇನು ಇಲ್ವೇ ಇಲ್ವಾ ಹಂಗಾರೆ ಮಾಡಕ್ಕೆ? ನಿನಗೆ ಮೊದಲು
ಸ್ವೀಟ್ ತಿನ್ನಿಸು, ಹಾಲು ಕುಡಿಸು, ಆಮೇಲೆ ಪ್ರೀತಿಯಿಂದ ತೋಕೋ. ಬಾಯಿ ತಗೊಂಡು ನನಗಲ್ಲೋ ನಿನ್ನ ಎಂಟ್ರಿಗೆ. ಅದು ಮೊದಲೇ ನೀನು ಹೇಳ್ಬಾರ್ದ? ಅಯ್ಯೋ ಹಿಂಗೆಲ್ಲ ಹೇಳ್ಬೇಕಾ ನಿನಗೆ? ಆಮೇಲೆ ಬಾಯಿ ಹತ್ರ ಬಾಯಿ ತಗೊಂಡು ಹೋಗ್ತೀನಿ. ಆಮೇಲೆ ಏನು ಮಾಡಬೇಕು? ಆಮೇಲೆ ಅವಳೆಲ್ಲ ಮಾಡ್ಕೊತಾಳೆ, ನೀನೇನು ಮಾಡಬೇಡ. ಏನು ಮಾಡಬೇಕು? ಸುಮ್ಮನೆ ಸುಮ್ಮನೆ ಇರು ನೀನು. ಆಮೇಲೆ ಇದ್ದಿದ್ದೆಲ್ಲ ಹಂಗಾರೆ ಬರೋಣ. ಆಯ್ತು. ಇವತ್ತೇನಾರ ಆಗಲಿ. ಏ ಇಲ್ಲಲ್ಲ ಕಣು, ಒಳಗಡೆ ಮುಂಚೆನೆ ಹೋಗ್ತೀನಿ. ಎಲ್ಲ ನೀನು ಹೋಗಿ ಹೇಳಿ. ಆಯ್ತು ಹೇಳ, ಹೋಗಿ ಹೇಳ. ಎಲ್ಲ ರೆಡಿ ಆಗ್ಬಿಟ್ಟು ಬರ್ತೀನಿ. ಏನಾದ್ರು ಎಡವಟ್ಟು ಮಾಡಿಬಿಡಿ. ಏ ಇಲ್ಲ, ಅಲ್ಲೋವರೆಗೂ ತಯಾರಿ ತಯಾರಿ. ನನಗೆ ಕರೆಕ್ಟ್ ಸಾಕು. ಬೇಡ ನೀನು ಕೂತ್ರೆ ಹೇಳಲ್ಲ, ಬೇಡ ಸಾಕು ಸಾಕು ಸಾಕಿರು ಸಾಕು. ಅಮ್ಮ ಏನು ಸೊಸೆ? ಅಲ್ಲೇ ಒಳಗಡೆನೆ ಹೇಳ್ತೀನಿ. ನಮ್ಮಪ್ಪ ಏನೇನು ಹೇಳೋನೆ ಹಂಗೇನೆ ಮಾಡ್ತೀನಿ ನೋಡಿದ್ರೆ ಅಂತೆ. ಇವೆರಡು ಶಕ್ತಿ ಇದ್ರೆ ಸಾಕು. ಸಿಗದು ಬಿಡ್ತೀನಿ ಅವಳನ್ನ, ಏನಾರಾಗಿ. ಒಂದು, ಎರಡು, ಮೂರು, ನಾಲ್ಕೇ ಸಾಕು. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಮಾವ ಎಲ್ಲ ಸೇರ್ಕೊಂಡು ನನಗೆ ಎಷ್ಟು ಮೋಸ ಮಾಡಿದ್ದಾರೆ. ಬುದ್ಧಿವಂತ, ಆಸ್ತಿ ಇದೆ, ಅಂತಸ್ತಿದೆ, ಒಂದು 200 ಕುರಿಗಳಿದೆ, 500 ಮೇಕೆಗಳಿದೆ ಅಂತ ಹೇಳಿ ಇಂಥ ದಡ್ಡನ್ ತಂದು ನನಗೆ ಮದುವೆ ಮಾಡಿದ್ರು. ನನ್ನ ಜೀವನ ಬೇಗ ನಡೆದಿದ್ದು. ಯಾವುದಕ್ಕೋಸ್ಕರ ಬದುಕಬೇಕು? ಯಾರಿಗೋಸ್ಕರ ಬದುಕಬೇಕು? ಬೇಡ. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ನನ್ನ ಪ್ರೀತಿಸ್ತಿದ್ದ ಹುಡುಗ ನನಗೆ ಮೋಸ ಮಾಡಿ ಹೊರಟೋದ. ಈಗ ಇಂತಹ ದಡ್ಡನ ಜೊತೆ ನಾನು ಸಂಸಾರ ಮಾಡೋಕ್ಕಾಗುತ್ತಾ? ಎಲ್ಲ ನನ್ನ ಹಣೆ ಬರ. ಇಲ್ಲ, ನಾನು ಬದುಕಬಾರ್ದು. ನಮ್ಮಪ್ಪ ಎಲ್ಲ ಹೇಳ್ಕೊಟ್ಟವನೇ ನಿನ್ನ ಹತ್ರ ಹೆಂಗಿರ್ಬೇಕು ಏನು ಅಂತ. ಮೊದಲು ಓದೇನು ಬಂದೆ 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 ಹತ್ರ ಬಂದ್ರೆ ಅಲ್ಲ, ಹತ್ರ ಅಲ್ಲ. ನಮ್ಮಪ್ಪ ಏನ್ ಹೇಳ್ಕೊಟ್ಟ ಆ ತರ ಮಾಡ್ತೀವಿ. ನಿಮ್ಮಪ್ಪ ಹೇಳ್ಕೊಟ್ಟಿದ್ದು ಮಾಡಬೇಡ, ನಿಮ್ಮಮ್ಮ ಹೇಳ್ಕೊಟ್ಟಿದ್ದು ಮಾಡಬೇಡ. ಅದಕ್ಕೆ ಮುಖದ ಹತ್ರ ತಗೊಂಡೋಗ್ಬೇಕಂತೆ. ಮದುವೆ ಆಗಿದ್ದೀನೇ ಹಸು ಹಾಲು ಕರಿಯಕ್ಕೆ ಹೋದ್ರೆ ಕಾಲು ಜಾಡ್ಸ್ ಹೊಡಿತಾರೆ. ನನ್ಗೆ ಯಾಕೆ ಹೊಡಿತಾವ್ರೆ? ನಾನೇನು ಮಾಡಲ್ಲ. ಹಸುಗೆ ಕಾಲು ಕಟ್ಬಿಟ್ಟು ಹಾಲು ಕರಿತಾರಲ್ಲ ಆ ಥರ ನೀನು ಕಾಲು ಕಟ್ಟಕ್ಕಲ್ಲ, ಕೈಯೆಲ್ಲ ಕಟ್ಟ. ನೀನು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಇಲ್ಲಿ ಬಾವಿ ಅವರನ್ನು ಹೆಂಗೆ ಒಳ್ಳೆ ಸಕ್ಕರೆ ಹಚ್ಚಿದ್ದಾಗ ಅವರಪ್ಪ ಹಾಗೆ ಬಾಯಿಗೆ ಒಂದೇ ಒಂದು ಸಕ್ಕರೆನ ಅಂದ್ರೆ ಬೇಡ. ಹೇಳ್ತಾ ಇದ್ದೀನಿ, ನನಗೆ ಕೋಪ ಬರ್ಸ್ಬೇಡ. ಹೊರಟೋಗಿ ಇಲ್ಲಿಂದ. ನಿನ್ನ ಮನಸ್ಸು ತುಂಬ ಒಳ್ಳೆಯದು ಅಂತ. ನಿಮ್ಮ ಮನಸ್ಸು ಯಾಕೋ ಮಲಿಗೆ ಹೊರಟು. ಇನ್ನ ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ. ನನ್ನ ದಾರಿ ಇರೋದು ಒಂದೇ.
ಅಂತಾರಲ್ಲ ಅವನು ಕಟ್ಕೊಂಡು ನಮ್ಮನೆ ವಿಷಯ ನಿಮ್ಗೆ ಯಾಕೆ? ನೋಡಿದ್ರೆ ರವಿವರ್ಮನ ಕುಂಚದ ಕಲೆ ಬಲಿ ಸಾಕಾರವು ರವಿವರ್ಮನ ಕುಂಚದ ಕಲೆ ಬಲಿ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಉಯ್ಯಾಲೆಯ ಹಾಡಿನಲಿವ ರೂಪಸಿ ಉಯ್ಯಾಲೆಯ ಹಾಡಿನಲಿವ ರೂಪಸಿ ಸುರಲೋಕದಿಂದ ಹಿಡಿದು ಬಂದ ನಿಜಪೂರ್ವಸಿ ನನ್ನೊಲವಿನ ಪ್ರೇಯಸಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಹೋದಾಶಿಯ ನಡುವೆ ನಗುವ ಕೋಮಲೆ ಹೋದಾಶಿಯ ನಡುವೆ ನಗುವ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ಚಿರಯೌವನ ನಿನ್ನಲೇ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಇಷ್ಟು ದಿನ ನೀವೆಲ್ಲಿದ್ರಿ? ಉತ್ತರ ಕರ್ನಾಟಕದಿಂದ ಬಂದಿದ್ದು ಉತ್ತರ ಕರ್ನಾಟಕ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ.
ಪ್ರಶ್ನೆ ಕೇಳಬೇಕು. ಕೇಳಿ. ನಾನೀಗ ಮದುವೆ ಆಗಿರೋದು. ಅಂದರೆ ನನ್ನ ಗಂಡ ಈ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ. ಆತನು ನನ್ನ ಜೀವನ ಬೇಡ ಅಂತ ಸಾಯಕ್ಕೆ ಹೊರಟವಳು ನಾನು. ಮಧ್ಯದಲ್ಲಿ ನೀವು ಬಂದೆ. ನೀವು ನನ್ನ ಕೊನೆಯವರೆಗೂ ನನ್ನ ಜೊತೆ ಇರ್ತೀರ. ನನ್ನನ್ನು ಮದುವೆ ಆಗ್ತೀರ? ಹೇಳಿ. ಏನಿದು? ಅವನು ಆತ ನೋಡಿ ತುಂಬ ಇಷ್ಟಪಟ್ಟಿದ್ದೀನಿ. ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ದೀನಿ. ನೀವೇ ನಮ್ಮ ಸರ್ವಸ್ವ. ಜೀವನ ಪರ್ಯಂತ ಒಂದಿನ ಮೋಸ ಮಾಡಿದ ಚೆನ್ನಾಗಿ ಮದುವೆ ಆಗ್ಬೇಕು ನಮ್ಮ ಅಮ್ಮ ಅಂತಿದ್ದಾರೆ. ನನ್ನ ಹೆಸರು ಏನಂತ ಗೊತ್ತಾಗ್ಬಿಡಿ. ಇದೆಲ್ಲ ಹೇಗೆ ತಿಳ್ಕೊಂಡ್ರಿ? ಗೂಗಲ್. ಕೈ ಬಿಡು. ಮಗ, ನಿಮ್ಗೊಂದು ಮಾತು ಹೇಳ್ತೀನಿ. ನಿಮ್ಮ ಮಗನಿಂದ ನನಗೆ ಯಾವ ಸುಖನೂ ಇಲ್ಲ. ನನಗೆ ನಾನು ಇಷ್ಟಪಟ್ಟು ನಿಮ್ಮ ಜೊತೆ ಕರ್ಕೊಂಡೋಗ್ಬೇಡ. ಈಗ ನಮ್ಮಪ್ಪ ಹೆಂಗಿರ್ಬೇಕು ಏನೇನ್ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟವ್ನೆ. ಬುದ್ಧಿ ಬಂದೈತೆ. ನನಗೆಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ಇದೊಂದಪ್ಪ ನನ್ನ ಹೆಂಡ್ರನ್ ಬಿಟ್ಬಿಡಪ್ಪ. ಹೌದು ಮಗ, ನೀವೆಲ್ಲ ಹೇಳಿದ್ರಿ. ಹೇಳಿದ್ದೆ. ಆದ್ರೆ ಇವನಿಂದ ಏನು ಮಾಡಕ್ಕಾಗಲ್ಲ. ಏನು ಅವನು ನಿಜ ಹೇಳ್ತೀನಿ ಮಾವ, ನೀವು ನನ್ನ ತಂದೆ ಸಮಾನ. ಅವನು ಗಂಡಸೇ ಅಲ್ಲ. ಏನ್ ಹೇಳ್ತಾ ಇದೆಯಮ್ಮ ನೀನು? ಹೌದು ಮಗ. ನಾನೇನಾದ್ರು ಮಾತಾಡಕ್ಕೆ ಹತ್ರ ಹೋದ್ರು ಸಾಕು ನನ್ನಿಂದ ದೂರ ಹೋಗ್ತಾನೆ. ಕುರಿ 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 ಅಂತ ಅಪ್ಪ ಇಲ್ಲಾಂದ್ರೆ ಇಂಥವ್ರ ಜೊತೆ ನನ್ನ ಸಂಸಾರ ಹೇಗೆ ಮಾಡ್ಲಿ? ನನ್ನ ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಟೆ ಅಲ್ವೋ? ಎಲ್ಲ ನನ್ನ ಸ್ನೇಹಿತ ಮುಕುಂದ ಹೆಂಗಿರ್ಬೇಕು ಹೆಂಡತಿ ಹತ್ರ ಏನ್ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟವ್ನೆ. ಇವತ್ತಿಂದ ನಾನು ಅವಳ ಹತ್ರ ಹಂಗೆ ಇರ್ತೀನಿ. ಹೇಳ್ತೀನಿ, ಮುಕುಂದನ್ ಮಾತು ಕೇಳಿ ಬಂದವನು ಯಾರು ಉದ್ಧಾರ ಆಗಿಲ್ಲ. ಕಟ್ಕೊಂಡು ನನ್ನಿಂದ ದೂರ ಆಗಿ ನನ್ನ ಜೀವನನೇ ಹೆಣ್ಣಿನ ಮನಸ್ಸು ಅಷ್ಟೇ ಕಣೋ. ಒಳಗಡೆ ನಾರಿ ಉಣಿದ್ರೆ ಮಾರಿ. ಹೋಗು ಬೇರೆ ಜೊತೆ ಕಟ್ಕೊಂಡು ಬದುಕೆಲ್ಲ ಹೂವಾಗ್ಲಿ ಅಂತ ಗುಲಾಬಿಲಿ ಹುಡುಕಿ ತಂದೆ. ಮೂರು ಹೊತ್ತು ಮರಿದಂಗೆ ಹೃದಯದಾಗ ಇಟ್ಕೊಂಡಿದ್ದೆ. ಕಂಪ ಕೊಡುವ ಹೂ ಕೂಡ ಕಂಪ ಕೊಡುವ ಹೂ ಕೂಡ ನನ್ನ ಜೊತೆ ಮುನಿದೈತೆ. ಏನೇ ಆದ್ರೂ ಎದೆಯಾಗಿ ಮುಳ್ಳಾಗಿ ಉಳಿದೈತೆ. ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗ ಐತೆ ಪರಸಂಗ ಐತೆ. ಮೋಹವ ತೋರಿದೋಳ ಪರಸಂಗ ಐತೆ ಪರಸಂಗ
ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಇದುವರೆಗೂ ನೀವು ಹೆಣ್ಣಿನ ಮನಸ್ಸು ಎಂಬ ನಾಟಕ ನೋಡಿದ್ರಿ. ಒಂದು ಹೆಣ್ಣಿಗೆ ನಿಜವಾಗ್ಲೂ ಗಂಡ ಯಾವ ಅವಳಿಗೆ ಅಂದರೆ ಏನು ಹೇಳ್ತಾರೆ ಅಂತ ಗೊತ್ತಾಗಲಿಲ್ಲ. ಅವಳಿಗೆ ಆಸೆನೆಲ್ಲ ನೆರವೇರ್ಸೋಕ್ಕಾಗದೇ ಇರುವಂಥ ಗಂಡ ಇದ್ದರೆ ಆ ಹೆಣ್ಣು ತನ್ನ ಮನಸ್ಸು ಬದಲಾಯಿಸ್ಬೋದು ಅಂತ ಒಂದು ಕಿರು ಸಂದೇಶ. ಅಂದರೆ ಆ ಥರ ಹೆಣ್ಮಕ್ಳು ನನಗೆ ಗೊತ್ತಿದ್ದಂಗೆ ಯಾರೂ ಇಲ್ಲ ಅನ್ನಿಸುತ್ತೆ. ಯಾರು ಇರೋದು ಬೇಡ, ನನ್ನ ಆ ಥರ ಪಾಡು ಯಾರಿಗೂ ಬರೋದು ಬೇಡ. ಇದು ಕಥೆ ಹೊರತು ಇದು ನಿಜ ರೂಪ ಅಲ್ಲ. ನೀವೆಲ್ಲರೂ ಈ ನಾಟಕ ನೋಡಿ ನನಗೆಲ್ಲ ಬೆಂಬಲಿಕೆ ನಿಮ್ಮ ಎಲ್ಲ ಚಿರು ಅಂದರೆ ಆರೈಕೆ ಹಾರೈಸಿ ಆಶೀರ್ವಾದಿಸಿ ಈ ಕಲಾವಿದನಿಗೆ ನಿಮ್ಮ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಿಮ್ಮ ವಂದನೆಗಳನ್ನು ಎಲ್ಲರಿಗೂ ರಾತ್ರಿ ವಂದನೆಗಳು. ನಮಸ್ಕಾರ. ನಾಟಕದಲ್ಲಿ ನನ್ನ ಅಂದರೆ ನಾಟಕದಲ್ಲಿ ಎಂಟಿ ಪಾತ್ರ ಮಾಡಿದಂಥ ಭಾಗ್ಯಲಕ್ಷ್ಮಿಯವರು ವೇದಿಕೆ ಮೇಲೆ ಬರಬೇಕು. ತಮ್ಮ ಅಭಿನಯ ನೋಡಿ ಒಬ್ಬ ಕಲಾವಿದ ತಮಗೆ ಚಿಕ್ಕ ಉಡುಗೊರೆ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ತಾವು ಬಂದು ಇದನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಭಾಗ್ಯ ಅಕ್ಕ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ತ್ಯಾಗಿ ನಾಟಕದಲ್ಲಿ ಇವ್ರನ್ನ ಚಿಕ್ಕ ತಂಗಿ ಆ ಥರ ಎತ್ಕೊಂಡು ಮಾಡಿದೆ. ಇವತ್ತು ಎತ್ತಕ್ಕಾಗಲ್ಲ ಅಂತ ಈ ಅಕ್ಕ ನನಗೆ ಮಡದಿ ರೂಪದಲ್ಲೂ ಬಂದು ಕೊನೆಗೆ ಎಲ್ಲ ರೂಪದಲ್ಲೂ ಬಂದು ಒಂದೇ ಸಂಸಾರ ಮತ್ತು ಹೆಣ್ಣಿನ ಎರಡು ನಾಟಕನೂ ಮಾಡೋದು. ಅಂದರೆ ನೆಕ್ಸ್ಟು ತಾಯಿ ಪಾತ್ರ ಮಾಡಿಸ್ತೀನಿ ನಿಜವಾಗ್ಲೂ. ಆದರೆ ನನ್ನ ಪ್ರೇಯಸಿನೂ ಆದರು, ತಂಗಿನೂ ಆದರು, ಹೆಂಡತಿನೂ ಆದರು. ನೆಕ್ಸ್ಟು ನನ್ನ ಅಮ್ಮ ಪಾತ್ರ ಮಾಡಿಸ್ತೀನಿ. ಅಂದರೆ ನನಗೆ ಇನ್ನೊಂದು ಖುಷಿ ಏನು ಅಂದರೆ ಎಷ್ಟು ಜನ ಕಲಾವಿದರಲ್ಲಿ ಇವರನ್ನೆಲ್ಲ ನೋಡಿದ್ರೆ ನಾನು ನಿಜವಾಗ್ಲೂ ನಿಮ್ಮ ಕಾಲಿಗೆ ಬಂದು ನಮಸ್ಕಾರ ಮಾಡ್ತೀನಿ. ಏನಕ್ಕೆ ಅಂದರೆ ನೀವು ಕಲೆಗೆ ಬೆಲೆ ಕೊಟ್ಟು ಕೊನೆವರೆಗೂ ಕೂತಿದ್ದೀರಲ್ಲ, ಅದೇ ನೀವೆಲ್ಲ ಕಲೆಗಾಗಿ ನನ್ನ ನಮಸ್ಕಾರಗಳು. ಈ ನಾಟಕನ ನಮ್ಮ ಅನ್ನಪೂರ್ಣಮ್ಮರು ಹಾಗೂ ಇದರಲ್ಲಿ ಉತ್ತಮವಾಗಿ ಬೆಳಕು ಚೆಲ್ಲಿದ ನಮ್ಮ ಕಲಾಕ್ಷೇತ್ರ ಸಿಬ್ಬಂದಿಯವರಿಗೆ ಹಾಗೂ ಮೇಯ್ನ್ ನಮ್ಮ ಫೋಟೋ ಬೆಂಕಿಯವರಿಗೆ ಹುಟ್ಟುಪೂರ್ವಕ ತಲೆಬಾಗಿ ಸೋಲಿಸ್ತೀನಿ. ಯಾಕಂದರೆ ಅವರು ಲೈಟಿಂಗ್ಸ್ ಕೊಟ್ಟಿದೆ. ಇದಕ್ಕೆ ನಾನು ಅದ್ರ ಜೊತೆ ಅಂದರೆ ಅವ್ರು ಏನಿದ್ರು ಸಾರಿ ಇಷ್ಟು ಲೈಟ್ ಮಾಡಿದ್ದೀನಿ. ಆ ಲೈಟನ್ನು ನನಗೆ ಗೊತ್ತಿದ್ದಾಗ ಫಾಲೋ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಏನಾರ ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ನಮಸ್ಕಾರ, ಶುಭರಾತ್ರಿ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ರವೀನರಂತೂ ಅದ್ಭುತ. ನಾವು ಹೇಳಿದ್ದಕ್ಕೆ ಯಾವುದಕ್ಕೂ ಮಿಸ್ ಇಲ್ದಿರ ಅವರೆಲ್ಲ ಸೀಕ್ವೆನ್ಸ್ಗೆ ಕರೆಕ್ಟಾಗಿ ಅವರು ನಮ್ಮ ಹಾಡುಗಳನ್ನ ಹಾಕಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ನನ್ನ ಜೊತೆ ಅಭಿನಯಿಸಿದ ಎಲ್ಲ ಕಲಾವಿದರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಕತ್ಲೆ ಆದಮೇಲೆ ಕರಿ ಕನ್ನಡಕ ಹಾಕೊಳ್ಳೋದು ನಮ್ಮ ಪ್ರವೀಣ ನಾಟಕ ನೋಡಿ ನಿಜವಾಗ್ಲೂ ನಮ್ಮ ಶಿವು ಅಂತಲೇ ಹೇಳ್ತೀನಿ. ಅವರು ಒಳ್ಳೆ ಕಲಾವಿದ, ಒಳ್ಳೆ ಇದು. ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ನಾಟಕ ಏನೇ ಮಾಡಿ ನಾನು ಅರ್ಧ ನಾಟಕದ ಖರ್ಚು ನಾನು ಕೊಡ್ತೀನಿ ಅಂತ ಅವರು ನನ್ನ ಕಿವಿಗೆ ಹೇಳ್ತಾ ಇದ್ದಾರೆ. ಅವ್ರ ಬಾಯಿಂದನೇ ಕೇಳ್ತೀನಿ, ಅವರೇ ಹೇಳ್ತಿದ್ರು ಅವ್ರ ಬಾಯಿಂದ. ಇವಾಗ ಅಂದರೆ ಹಿರೇಮನ್ ಸರ್ಗೆ ನಮಸ್ಕಾರ ಮಾಡಿರ್ತೀನಿ. ಇವರು ಬಂದೊಂದು 2 ವರ್ಷದಿಂದ ನೋಡ್ತಾ ಇದ್ದೇನೆ. ನೆಕ್ಸ್ಟ್ ಈ ಸಲ ನಾಟಕ ಮಾಡುವಾಗ ಇದರ ಅರ್ಧ ಖರ್ಚು ನಾನೇ ಕೊಡ್ತೀನಿ ಅಂತೇಳಿ ಈ ನಮ್ಮ ಗುರುವಿಯರ ಮುಂದೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ನೀವು ಕಲಾವಿದರಿಗೆ, ನನ್ನ ಒಬ್ಬರಿಗೆ ಅಲ್ಲ, ಕಲಾವಿದರಿಗೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಯಾರೇ ಆಗಲಿ ಕಲಾವಿದರು ಅಂತ ಕೇಳಿಕೊಂಡು ನಿಮಗೆ ವಂದನೆ ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಧನ್ಯವಾದಗಳು. ಶುಭರಾತ್ರಿ.